ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೆಡೆಕ್ಸ್ ಫಿಸಿಯೋಥೆರಪಿ. ಇವತ್ತಿನ ವಿಚಾರ ಬಂದು ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಕರಿತೀವಿ, ಅಥವಾ ಕುತ್ತಿಗೆ ತಲೆನೋವು ಅಂತ. ಈ ಕುತ್ತಿಗೆ ತಲೆನೋವು ಹೇಗೆ ಬರುತ್ತೆ, ಅಥವಾ ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂದ್ರೆ ಏನು, ಇದಕ್ಕೆ ಕಾಸಸ್ ಏನು, ಕಾರಣಗಳೇನು, ಮತ್ತೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಈ ಒಂದು ಸಣ್ಣ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂದ್ರೆ ಬೇಸಿಕಲಿ ತುಂಬಾ ಜನಕ್ಕೆ ಇವತ್ತು ಇದು ಕಾಮನೆಸ್ಟ್ ಡಿಸೀಸ್ ಆಗಿದೆ. ಅವರು ಬೇರೆ ಕಡೆ ಹೋಗಿ ಚೆಕ್ ಮಾಡ್ಕೊಳ್ತಾ ಇರ್ತಾರೆ, ಇದು ಮೈಗ್ರೇನಾ ಅಥವಾ ಹೈಪರ್ ಟೆನ್ಷನ್ ಅಥವಾ ಇದು ಟೆನ್ಷನ್ ಹೆಡ್ಡೇಕಾ, ಇದೆಲ್ಲ ಇರುತ್ತೆ. ಬಟ್ ಇದಕ್ಕೆ ಒಂದು ರೂಪರೇಷ ನಿಮ್ಗಳಿಗೆ ಆ ಕನ್ಫ್ಯೂಷನ್ ತೆಗಿಬೇಕು ಅಂತ ನಾನು ಈ ಸಂಚಿಕೆ ಮಾಡ್ತಾ ಇದ್ದೀನಿ. ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂದ್ರೆ ಎಸ್ಪೆಷಲಿ ಒಂದು ಸೈಡ್ ತಲೆನೋವು ಬರೋದು, ಎಸ್ಪೆಷಲಿ ಒಂದು ಪಾರ್ಟ್ ಆಫ್ ದ ತಲೆನೋವು ಬರ್ತಾ ಇರುತ್ತೆ, ಅಥವಾ ಶಿಫ್ಟ್ ಆಗ್ತಾ ಇರುತ್ತೆ, ಅಥವಾ ಲೆಫ್ಟಿಗೆ ಬರ್ತಾ ಇರುತ್ತೆ, ಇಲ್ಲ ರೈಟಿಗೆ ಬರ್ತಾ ಇರುತ್ತೆ. ಮತ್ತೆ ಮೂವ್ಮೆಂಟ್ಸ್ ಜೊತೆ ಅವ್ರಿಗೆ ಕತ್ತು ಮೇಲೆ ಎತ್ಬೋದು ಅಥವಾ ಸೈಡಿಗೆ ತಿರ್ಗಿಸ್ಬೋದು, ಬಗ್ಬೋದು. ಇಂಥ ಟೈಮಲ್ಲಿ ಈ ಕುತ್ತಿಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತೀವಿ. ಇದು ಎಸ್ಪೆಷಲಿ ಮೂವ್ಮೆಂಟ್ಸ್ ರಿಲೇಟೆಡ್. ನಮ್ಮ ಕುತ್ತಿಗೆ ಯಾವಾಗ ಮೂವ್ಮೆಂಟ್ ಮಾಡ್ತಾ ಇರ್ತೀವಿ ಅವಾಗ ನೋವು ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣಗಳು ಅಂತ ನಾವು ಬಂದಾಗ ಇದಕ್ಕೆ ಸಾಕಷ್ಟು ಕಾರಣ ಇರುತ್ತೆ. ಈಗ ತುಂಬಾ ಹಳೆ ಕೇಸು ಅಂದಾಗ ಯಾರಿಗೋ ಒಂದ್ಸಲ ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬೈಕ್ ಆಕ್ಸಿಡೆಂಟ್ ಆಗ್ಬೋದು. ಇದಕ್ಕೆ ವಿಪ್ಲಾಶ್ ಇಂಜುರಿ ಅಂತೀವಿ, ಸಡನ್ ಬ್ರೇಕ್ ಹೊಡೆದು ಕತ್ತಿಗೆ ಇಂಜುರಿ ಆಗುತ್ತೆ. ಅದು ಈ ಎಸ್ಪೆಷಲಿ C1 ನಿಂದ C3 ತನಕ ಆಗುತ್ತೆ. ಇದಕ್ಕೇನಾಗುತ್ತೆ ಅಂದ್ರೆ, ನಾವು ಈ ಜಾಗ ಯಾವ ಸ್ಥಳದಲ್ಲಿ ಬರುತ್ತೆ ಅಂದ್ರೆ, ಈ C1 ಇಂದ C3 ಬಂದು ಈ ಒಂದು ಕುತ್ತಿಗೆ ನೋಡಿ, ಈ ಪೋರ್ಷನ್ C1 C2 C3 ಅಂತ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಇಂಜುರಿ ಆಗುತ್ತೆ. ಈ ನರ್ವ್ಸ್ ಬಂದು ಈ ಸ್ಕ್ಯಾಲ್ಪ್ ಅಂತೀವಿ, ಈ ತಲೆಬುರುಡೆ ಮಸಲ್ಸ್, ಇದಕ್ಕೆ ಸಪ್ಲೈ ಆಗುತ್ತೆ. ಈ ನರ್ವ್ ಇಂಜುರಿ ಆದಾಗ ಏನಾಗುತ್ತೆ, ಈ ಏರಿಯಾ ಎಲ್ಲ ತಲೆನೋವು, ಕುತ್ತಿಗೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಏನಾಗಿರುತ್ತೆ, ಸ್ವಲ್ಪ ಜನ ಇತ್ತೀಚೆಗೆ ಹ್ಯಾಬಿಟ್ ಏನಾಗ್ತದೆ, ಮಲ್ಕೊಂಡು ಮೊಬೈಲ್ ನೋಡ್ತಾರೆ. ಅದರಿಂದ ಏನಾಗುತ್ತೆ, ಈ ಪೋರ್ಷನ್ ಬಂದು ಕರ್ವೇಚರ್ ಇರುತ್ತೆ. ನಮ್ಮ ಕುತ್ತಿಗೆ ಕರ್ವೇಚರ್ ಬಂದು ಸೈಡ್ ಈ ತರ ಇರುತ್ತೆ. ಎಸ್ಪೆಷಲಿ ಈ ಕರ್ವೇಚರ್ ಇರುತ್ತೆ, ಈ ಎಸ್ ಶೇಪ್ ಕರ್ವೇಚರ್ ಇರುತ್ತೆ. ಯಾವಾಗ ಅವರು ಮಲ್ಕೊಂಡು ಮೊಬೈಲ್ ನೋಡಕ್ ಸ್ಟಾರ್ಟ್ ಮಾಡಕ್ ಹೋಗ್ತಾರೆ, ಈ ಕರ್ವೇಚರ್ ಚೇಂಜ್ ಆಗುತ್ತೆ. ದ ಪ್ರೆಷರ್ ಇಸ್ ಕಮ್ಸ್ ಆನ್ ದ ಈ ಬ್ಲಡ್ ವೆಸಲ್ಸ್, ಎಸ್ಪೆಷಲಿ ಈ ವರ್ಟಿಬ್ರಲ್ ಆರ್ಟರೀಸ್ ಅಂತೀವಿ. ಇದು ನಮ್ಮ ಹಾರ್ಟ್ ಇರುತ್ತಲ್ಲ, ಅದರಿಂದ ಅಯೋಟಾ ಇಂದ ಬಂದು ಸಪ್ಲೈ ಆಗಿ ಮೆದುಳಿಗೆ ಹೋಗ್ತಾ ಇರುತ್ತೆ. ಈ ಬ್ಲಡ್ ವೆಸಲ್ಸ್ ಯಾವಾಗ ಕಂಪ್ರೆಷನ್ ಆಗುತ್ತೆ ವರ್ಟಿಬ್ರಲ್ ಆರ್ಟರೀಸು, ಅವಾಗ ಇದು ಬ್ಲಡ್ ಸಪ್ಲೈ ಕರೆಕ್ಟಾಗಿ ಆಗದೆ ಅವ್ರಗಳಿಗೆ ಏನಾಗುತ್ತೆ, ಕುತ್ತಿಗೆ ನೋವು ಜಾಸ್ತಿ ಆಗೋದು, ಅವ್ರಗಳಿಗೆ ತಲೆ ಚಕ್ಕರ್ ಹೊಡೆಯೋದು, ಈ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ವರ್ಟಿಗೋ ಅಂತೀವಿ. ಇವೆಲ್ಲ ಸಮಸ್ಯೆಗಳು ಯಾವಾಗ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಬಿಕಾಸ್ ಆಫ್ ಕಂಪ್ರೆಷನ್ ಆಫ್ ಈ ಒಂದು C1 C2 C3 ಈ ಮೂಳೆಗಳು ಕಂಪ್ರೆಷನ್ ಆದಾಗ ರಕ್ತ ಸಂಚಲನೆ ಸರಿಯಾಗಲ್ಲ, ಅಥವಾ ನರ್ವ್ ಕಂಡಕ್ಷನ್ ಕರೆಕ್ಟ್ ಆಗಲ್ಲ. ಈ ಒಂದು ವಿಚಾರದಿಂದ ಏನಾಗುತ್ತೆ, ಅವ್ರಗಳಿಗೆ ಕುತ್ತಿಗೆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಬೇರೆ ನೋವುಗಳು ಇರುತ್ತೆ. ಎಸ್ಪೆಷಲಿ ಈ ಐ ಬಾಲ್ ಇದೆಯಲ್ಲ, ಅದ್ರ ಸುತ್ತನೂ ನೋವು ಬರ್ತಾ ಇರುತ್ತೆ. ಮತ್ತೆ ಭುಜ ನೋವು ಬರ್ತಾ ಇರುತ್ತೆ, ಅಪ್ಪರ್ ಭುಜ, ಈ ನೆಕ್ಕು, ಈ ಎಲ್ಲ ನೋವುಗಳು ಸ್ವಲ್ಪ ಜನಕ್ಕೆ ಇರುತ್ತೆ. ಈಗ ನಿಮ್ಗಳಿಗೆ ಒಂದು ಡೌಟ್ ಇರುತ್ತೆ, ಇದನ್ನ ನಾವು ಪರೀಕ್ಷಿಸ್ಕೋಬೇಕಾ ಬೇಡವಾ, ಇಲ್ಲ ನಾವೇ ಸೆಲ್ಫ್ ಡಯಾಗ್ನೈಸ್ ಮಾಡ್ಕೋಬೇಕಾ? ದಯವಿಟ್ಟು ಆ ಥರ ಒಂದು ಕೆಲಸ ಮಾಡಬೇಡಿ. ನೀವು ಈ ಥರ ಸಮಸ್ಯೆ ಬಂದಾಗ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷಿಸ್ಕೊಳ್ಳಿ. ಬಟ್ ನಮ್ಮ ಸಜೆಷನ್ ಏನು ಕೊಡ್ತೀವಿ ಅಂದರೆ, ಈ ಥರ ಸಮಸ್ಯೆ ಬಂದು ನೀವು ಫಿಸಿಷಿಯನ್ ಹತ್ರ ಹೋಗಿ BP ಸಮಸ್ಯೆ ಇಲ್ಲ, MRI ಮಾಡಿರ್ತೀರಾ ಬ್ರೈನ್ಗೆ, ಅದು ಸಮಸ್ಯೆ ಇಲ್ಲ, ಏನೂ ಸಮಸ್ಯೆ ಇಲ್ಲ, ಆದ್ರೂ ನಾವು ಬರ್ತಾ ಇದೆ ಅಂದರೆ ಈ ಕಮ್ಸ್ ಟು ಫಿಸಿಯೋಥೆರಪಿ. ಈ ಫಿಸಿಯೋಥೆರಪಿನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಕಂಪ್ರೆಷನ್ ಇರೋದನ್ನ ಡಿಕಂಪ್ರೆಷನ್ ಮಾಡ್ತೀವಿ. ವಿ ಗಿವ್ ಈ ನೆಕ್ಗೆ ಟ್ರ್ಯಾಕ್ಷನ್ ಒಂದು ಕೊಡ್ತೀವಿ, ಮತ್ತೆ ಅಲ್ಟ್ರಾಸೌಂಡ್ ಕೊಡ್ತೀವಿ, ಸ್ಪೈನಲ್ ಮೊಬಿಲೈಸೇಷನ್ ಮಾಡ್ತೀವಿ. ಇವೆಲ್ಲ ಮೊಬಿಲೈಸೇಷನ್ ಮಾಡಿದಾಗ ಏನಾಗುತ್ತೆ, ಈ ಕಂಪ್ರೆಷನ್ನು ರಿಲೀಫ್ ಆಗುತ್ತೆ. ರಿಲೀಫ್ ಆದಾಗ ರಕ್ತ ಸಂಚಲನೆ ಕರೆಕ್ಟ್ ಆಗುತ್ತೆ, ನರಗಳ ಕಂಡಕ್ಷನ್ ಕೂಡ ಚೆನ್ನಾಗಾಗುತ್ತೆ. ಇವೆಲ್ಲ ಆಗೋದ್ರಿಂದ ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಏನು ಕರಿತೀವಿ ಅದರಿಂದ ನೀವು ಮುಕ್ತರಾಗ್ಬೋದು. ತುಂಬಾ ಜನ ಇದಕ್ಕೆ ನಾನು ನೋಡ್ದಂಗೆ 16 ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ ಈ ನೋವನ್ನ ಸರಿಪಡಿಸ್ಕೊಳ್ಳೋಕೆ. ಅವ್ರ ಕೈಲಿ ಇನ್ನೂ ಆಗ್ತಾ ಇಲ್ಲ. ನಮ್ಮ ಹತ್ರ ಬಂದಾಗ ತುಂಬಾ ಜನ, ಈಗ ರೀಸೆಂಟ್ ಆಗಿ ಸಮ್ ಪೇಷಂಟ್ಸ್ ಬಂದಿದ್ರು, 10 ವರ್ಷದಿಂದ ಅವರು ಮೆಡಿಕೇಶನ್ ತಗೋತಾ ಇದ್ದಾರೆ. ಬಟ್ ಅವರ ಒಂದು 3-4 ಸಿಟ್ಟಿಂಗ್ನಲ್ಲಿ ಅವರ ಹೆಡ್ಡೇಕ್ ಹೋಯ್ತು, ಅವರ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ತುಂಬ ಜನ ಇದರಲ್ಲಿ 16 ವರ್ಷಗಳಿಂದ ಮೆಡಿಕೇಶನ್ ತಿಂತಾ ಇರ್ಬೋದು, ಅವ್ರ ಸಮಸ್ಯೆ ಸಾಲ್ವ್ ಆಗ್ತಾ ಇರ್ಬೋದು, ಅಥವಾ ಇದು
ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಏನಂತ ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಸೊ ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಬಗ್ಗೆ ನಿಮಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ. ಇದನ್ನ ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಒಂದು ಸ್ಟ್ರಿಕ್ಟ್ ಇದೇನಂದ್ರೆ ಸಾಕಷ್ಟು ಟೈಮು ನೆಕ್ ಬೆಂಡ್ ಮಾಡಿ ವರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇನ್ ಬಿಟ್ವೀನ್ ನಾನು ಸರ್ವೈಕಲ್ ಎಕ್ಸಸೈಸ್ಗಳೆಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿ. ಅದನ್ನೆಲ್ಲ ನೋಡಿ. ಅವಾಗ ನಿಮಗೆ ಈ ಸರ್ವೈಕಲ್ ಮಸಲ್ಸ್ನ ಹೇಗೆ ಸ್ಟ್ರೆಂತ್ ಮಾಡ್ಕೋಬೇಕು, ರಿಲ್ಯಾಕ್ಸ್ ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಐಡಿಯಾ ಬಂದಾಗ ಈ ಸರ್ವೈಕೋಜೆನಿಕ್ ಹೆಡ್ಡೇಕ್ ಕೂಡ ಅವಾಯ್ಡ್ ಮಾಡ್ಬೋದು. ಈ ಒಂದು ವಿಡಿಯೋನ ದಯವಿಟ್ಟು ನೀವು ನೋಡಿ ಮತ್ತು ಈ ಥರ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.